ಟಿ ಇ ಟಿ ಎಕ್ಸಾಮ್ 2016ರ ಟಿ ಇ ಟಿ ಎಕ್ಸಾಮಿನ ಮ್ಯಾಥಮೆಟಿಕ್ಸ್ ಪ್ರಶ್ನೆ ಪತ್ರಿಕೆ ಇದು. ಮ್ಯಾಥ್ಸ್ ಮಾತ್ರ ಬಿಡಿಸ್ತಾ ಇದ್ದೀನಿ. ಮ್ಯಾಥ್ಸನ್ನು ನಾನು ಕ್ವೆಶನ್ ಆ್ಯಂಡ್ ಆನ್ಸರನ್ನು ಮಾತ್ರ ಮಾಡಿದೆ. ಮ್ಯಾಥ್ಸ್ ಬಿಡಿಸೋದನ್ನು ಮಾತ್ರ ಮಾಡ್ತೀನಿ ನಾನು. ಫಸ್ಟ್ ಒನ್ 91 ಇದು 10 ಕೋಟಿಗೆ ಸಮನಾಗುವುದು 1 ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್, 1,000 ಮಿಲಿಯನ್. ಫಸ್ಟಿಗೆ ನಾವು 10 ಕೋಟಿ, ಫಸ್ಟಿಗೆ 10 ಲಕ್ಷ ಅಂದರೆ ಎಷ್ಟಾಗುತ್ತೆ ಅಂತ ನೋಡ್ಕೋಬೇಕು. 1 ಮಿಲಿಯನ್ ಅಂದರೆ ಎಷ್ಟು ಬೇಕಂತ ನೋಡ್ಕೋಬೇಕು. 10 ಲಕ್ಷ ಈಕ್ವಲ್ 1 ಮಿಲಿಯನ್, 1 ಕೋಟಿ ಈಕ್ವಲ್ 10 ಮಿಲಿಯನ್, 10 ಕೋಟಿ ಈಕ್ವಲ್ 100 ಮಿಲಿಯನ್ ಅಂದರೆ 100 ಮಿಲಿಯನ್ ಆಗುತ್ತೆ. ದಿ ಆನ್ಸರ್ ಇಸ್ ರೈಟ್. 92 ಘನದ ಒಂದು ಮುಖದ ಸುತ್ತಳತೆ 24 ಸೆಂಟಿಮೀಟರ್ ಆದಾಗ ಘನದ ಘನಫಲ. ಇದು ಫಸ್ಟ್ ಘನದ ಘನಫಲ ಕಂಡುಹಿಡಿಯೋ ಸೂತ್ರವನ್ನು ಬಳಸಿಬಿಟ್ಟು ನಾವು ಘನದ ಘನಫಲವನ್ನು ನಾವು ನೋಡಬೇಕು. ಒಂದು ಫೇಸ್ ಕೊಟ್ಟಿದ್ರು, ಘನ ಅಂದಮೇಲೆ ಎಲ್ಲನೂ ಎಲ್ಲ ಫೇಸ್ ಈಕ್ವಲ್ ಇರುತ್ತಲ್ವ. ಆಗ ಒಂದು ಫೇಸ್ ಕೊಟ್ಟಿದ್ದಾರೆ, ಅದರದ್ದು ನಾವು ಸೂತ್ರವನ್ನು ಹಾಕಿಬಿಟ್ಟು ನೋಡಬೇಕು. ಎಷ್ಟಾಗುತ್ತೆ? 4 ಆನ್ಸರ್ 216 ಘನ ಸೆಂಟಿಮೀಟರ್ ಆಗುತ್ತೆ. 93 ಇಲ್ಲಿ ಇದರ ಬೆಲೆಯನ್ನು ನೋಡಬೇಕು. 2 ಘನಮೂಲ 2 ಘನಮೂಲ 16 ವರ್ಗಮೂಲ 16ರ ಬೆಲೆ. ಇದನ್ನು 1 by 1 ಬಿಡಿಸ್ತಾ ಹೋಗಬೇಕು. ಆವಾಗ ಆನ್ಸರು 4 ಬರುತ್ತೆ. ಈ ಬಾಹು 4 ಸೆಂಟಿಮೀಟರ್ ಇರುವ 4 ಘನಗಳನ್ನು ಒಂದರ ಪಕ್ಕದಲ್ಲಿ ಒಂದರಂತೆ ಇರಿಸಲಾಗಿದೆ. ಫಲಿತ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಈಗ ಈ ರೀತಿಯಾಗಿರುತ್ತೆ. ಒಂದು ಘನ, ಈಗ ಒಂದು ಘನ ಆಗಿರುತ್ತೆ. ಈ ಘನದ ಪಕ್ಕ 4 ಘನವನ್ನು ನಿಲ್ಲಿಸ್ತಾ ಹೋದರೆ ಇದು ಆಯತ ಆಗಿಬಿಡುತ್ತಲ್ವ. ಈಗ ಒಂದು ಪ್ರತಿ ಬಾಹು 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ 4 ಘನಫಲ ಇದೆ. ಅದನ್ನು ಟೋಟಲಾಗಿ ನಾವು ಫಲಿತ ಆಯತದ ಘನದ ಪೂರ್ಣ ಮೇಲ್ಮೈಯ ವಿಸ್ತೀರ್ಣವನ್ನು ನೋಡಬೇಕು. 1 by 1 ನೋಡಬಹುದು, ಆಯತದ ವಿಸ್ತೀರ್ಣವನ್ನು ನಾವು ನೋಡ್ಬೋದು. ಅವಾಗ ಎಷ್ಟು ಬರುತ್ತೆ? ನಾವು ಇವೆಲ್ಲದಕ್ಕೂ ಸೂತ್ರವನ್ನು ಬಳಸಿ ಮಾಡಬೇಕು. ಎಷ್ಟಾಗುತ್ತೆ? 288 ಚದರ ಸೆಂಟಿಮೀಟರ್ ಆಗುತ್ತೆ. 95 ಇಲ್ಲಿ ಒಂದು ಪ್ರಾಬ್ಲಮ್ ಇದೆ ನೋಡಿ. ಇದನ್ನು ಬಿಡಿಸ್ಬೇಕು ನೀವು. 2 ಬ್ರಾಕೆಟ್ ಒಳಗೆ 15 ಮೈನಸ್ ಮತ್ತೆ ಬ್ರಾಕೆಟ್ ಒಳಗೆ 2.6 ಪ್ಲಸ್ 2 ಬ್ರಾಕೆಟ್ ಒಳಗೆ 7 ಮೈನಸ್ 8 ಮೈನಸ್ 4.7 ಬ್ರಾಕೆಟ್ ರ ಬೆಲೆ ಎಷ್ಟಾಗುತ್ತೆ? 10 ಆಗುತ್ತೆ. ನೀವು 1 by 1 ಬಿಡಿಸ್ತಾ ಬರಬೇಕು. ಇದೆರಡು, ನೆಕ್ಸ್ಟ್ ಇದನ್ನು, ಆಮೇಲೆ ಇದನ್ನು, ಆಮೇಲೆ ಇದು, ನೆಕ್ಸ್ಟ್ ಹೀಗೆ 1 by 1 ಬಿಡಿಸ್ತಾ ಬರಬೇಕಾಗತ್ತೆ. 96 ಈ ಕೆಳಗಿನವುಗಳಲ್ಲಿ ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳು. ಇಲ್ಲಿ 4 ನಂಬರ್ಸ್ ಕೊಟ್ಟಿದ್ದಾರೆ, 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳಾಗಿವೆ ಅಂತ ನೋಡ್ಕೋಬೇಕು. ಫಸ್ಟ್ ಅವಿಭಾಜ್ಯ ಸಂಖ್ಯೆ ಅಂದರೆ ಏನಂತ ತಿಳ್ಕೋಬೇಕು. ಇಲ್ಲಿ 2 ಸಂಖ್ಯೆಗಳ ಸ ಅ ಯಾವುದಿರುತ್ತೆ ನೋಡಿ, ಅದೇ ಅವಿಭಾಜ್ಯ ಸಂಖ್ಯೆ. ಸ ಅ ಅಲ್ಲ, ಸ ಅ. ಇಲ್ಲಿ 15 ಮತ್ತು 8 ಇದೆಯಲ್ಲ, ಸ ಅ ಮಹತ್ತಮ ಸಾಮಾನ್ಯ ಅಪವರ್ತ್ಯ. 15 ಮತ್ತು 8 ಅಂದರೆ ಎರಡನೇದು. 97 ಇಲ್ಲೊಂದು ರೇಖಾಗಣಿತದ ಒಂದು ಚಿತ್ರ ಕೊಟ್ಟಿದ್ದಾರೆ ನೋಡಿ. ACD ಕೋನ, ACB ತ್ರಿಭುಜ. ಇದರಲ್ಲಿ ಕೊಟ್ಟಿರೋದು ACB ಕೋನ 40 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನಾವೀಗ ಈ ಎಕ್ಸ್ನ ಬೆಲೆಯನ್ನು ನೋಡಬೇಕು. ಇಲ್ಲಿ ಬಾಹ್ಯ ಕೋನ ಯಾವುದು? ಇದಕ್ಕೆ ಬಾಹ್ಯ ಕೋನ ಆಗಿದೆ. ಬಾಹ್ಯ ಕೋನ ಸಮ ಅಂತರಾಭಿಮುಖ ಕೋನ. ಇದಕ್ಕೆ ಅಂತರಾಭಿಮುಖ ಕೋನ ಏನು? ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮ. ಈ ಕೋನಕ್ಕೆ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮವಾಗಿರುತ್ತೆ. ಸಮದ್ವಿಬಾಹು ತ್ರಿಭುಜ ಆಗಿದೆ. ಯಾಕಂದರೆ ಇಲ್ಲಿ 1 1 ಕೊಟ್ಟಿದ್ದಾರೆ ಅಂದಮೇಲೆ ಸಮದ್ವಿಬಾಹು ತ್ರಿಭುಜ. ಇಲ್ಲಿ 40 ಆದಮೇಲೆ ಇಲ್ಲಿ ಎಷ್ಟಾಗುತ್ತೆ? ಇಲ್ಲೂ 40 ಆಗುತ್ತೆ. ಆವಾಗ 40 + 40 80 ಆಗುತ್ತೆ. 80 ಡಿಗ್ರಿ ಆಗುತ್ತೆ. ಇಲ್ಲಿ ಎಕ್ಸ್ ಈಕ್ವಲ್ 80 ಡಿಗ್ರಿ ಆಗುತ್ತೆ. ಎ ಕೋನ ಸಿ ಕೋನ ಪ್ಲಸ್ ಎ ಕೋನ ಪ್ಲಸ್ ಸಿ ಕೋನ ಈಕ್ವಲ್ 80 ಡಿಗ್ರಿ ಆಗುತ್ತೆ. ಇಲ್ಲಿ ಆನ್ಸರ್ 1 ರೈಟ್ ಆನ್ಸರ್.
98 100ರ ಘಾತ 150 ಭಾಗಿಸು 10ರ ಘಾತ 296ರ ಬೆಲೆ. ಇದು ತುಂಬ ಸುಲಭವಾಗಿ ಬಿಡಿಸ್ಬೋದು ನೋಡಿ. ಈ 100ರ ಘಾತ 150 ಅನ್ನೋದು 10ರ ಘಾತ ಮಾಡ್ಕೊಳ್ಳೋಣ. 10 100 ಅಲ್ವಾ, 10ರ ಘಾತ 2 ಅಂತ ಮಾಡ್ಕೊಳ್ಳೋಣ. 10ರ ಘಾತ 2 ಘಾತ 150 ಡಿವೈಡೆಡ್ ಬೈ 10ರ ಘಾತ 296 ಈಕ್ವಲ್ ಇದೆರಡನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 10ರ ಘಾತ 300 ಡಿವೈಡೆಡ್ ಬೈ 10ರ ಘಾತ 296. ನಿಯಮ ಇದೆ, ಇದು ಮಾಡೋಕ್ಕೆ ಒಂದು ನಿಯಮ ಇದೆ. ಎ ಎಮ್ ಘಾತಾಂಕ ಎನ್ ಈಕ್ವಲ್ ಇದನ್ನ ಎರಡನ್ನು ಮಲ್ಟಿಪ್ಲೈ ಮಾಡಬೇಕು ಅಂತ ಎ ಎಮ್ ಎನ್ ಆಗುತ್ತೆ. ಇನ್ನೊಂದು ನಿಯಮ ಇದೆ. ಈಗ ಈ ಥರ ಇದ್ದರೆ ಮಾತ್ರ ಈ ಥರ ಆಗೋದು. ಇಲ್ಲಿ ಡಿವೈಡ್ ಇದು ಮಲ್ಟಿಪ್ಲೈ ಇದ್ದಾಗ ಈ ಥರ ಆಗುತ್ತೆ. ಇದು ಡಿವಿಷನ್ ಇದೆ. ಇಲ್ಲಿ ಎ ಎಮ್ ಡಿವೈಡೆಡ್ ಬೈ ಎ ಎನ್ ಇದೆ, ಇದು ಲೆಸ್ ಆಗುತ್ತೆ. ಎ ಎಮ್ ಮೈನಸ್ ಎನ್ ಆಗುತ್ತೆ. 300 ಲೆಸ್ 296 ಆಗುತ್ತೆ. ಅಂದರೆ 10 ಘಾತ 4 ಆಗುತ್ತೆ. 10 ಘಾತ 4 ಅಂದರೆ 40 ಬರಬೇಕು ಅಂತ. 1 2 3 4 ಅಂದರೆ 10,000 ಆಗುತ್ತೆ. ಇಲ್ಲಿ 10,000 ಎಲ್ಲಿದೆ? 3ಯಲ್ಲಿದೆ. ನೆಕ್ಸ್ಟು 99 ಒಂದು ಆಯತ ಹೊಂದಿರಬಹುದಾದ ಸಮಮಿತಿ ಅಕ್ಷಗಳ ಗರಿಷ್ಠ ಸಂಖ್ಯೆ. ಈಗ ಸಮಮಿತಿ ಅಂದರೆ ಈಗ ಒಂದು ಆಯತ ಸಮಮಿತಿ ಅಂದರೆ ಈ ಅಕ್ಷವನ್ನು ಎಳಿತೀವಲ್ಲ, ಹೀಗೆ ಎಳೆದಾಗ ಕರೆಕ್ಟ್ ಫೋಲ್ಡ್ ಆಗಬೇಕು. ಒಂದು ಮಿಡ್ಲಲ್ಲಿ ಒಂದು ಲೈನ್ ಎಳೆದ್ರೆ ಈ ಕರೆಕ್ಟು ಫೋಲ್ಡ್ ಆದಾಗ ಕರೆಕ್ಟ್ ಟಚ್ ಆಗಬೇಕು. ಆ ಲೈನ್ ಎಲ್ಲ ಟಚ್ ಆಗಬೇಕು. ಹೀಗೆ ಮಾಡಿದ್ರೂ ಹೀಗೆ ಟಚ್ ಆಗಬೇಕು, ಹೀಗೆ ಮಾಡಿದ್ರೂ ಟಚ್ ಆಗಬೇಕು. ಇಲ್ಲಿ ಟಚ್ ಆಗಲ್ಲ, ಆಯತದಲ್ಲಿ ಟಚ್ ಆಗಲ್ಲ. ಅಂದರೆ ಎಷ್ಟು ಲೈನ್ ಆಯಿತು? 2 ಲೈನ್ ಎಳಿಬೋದು. 1 2, ಅದರಿಂದ 2 ರೈಟ್ ಆನ್ಸರ್. ಅಂದರೆ ಥರ್ಡ್ ಒನ್ ರೈಟ್ ಆನ್ಸರ್. 100ನೇದು, ಅರವಿಂದನು ಗೋವಿಂದನ ಬಳಿ ಇರುವ ಹಣದ 2/3 ಹೊಂದಿದ್ದಾನೆ. ಅರವಿಂದನು ಪ್ರಮೋದನ ಬಳಿ ಇರುವ ಹಣದ 1/2 ಅಂದರೆ 3/2 ಪಟ್ಟು ಹೊಂದಿದ್ದಾನೆ. ಪ್ರಮೋದನ ಬಳಿ ₹180 ಇದ್ದರೆ ಅರವಿಂದನ ಬಳಿ ಇರುವ ಹಣ ಎಷ್ಟು ಅಂತ ನೋಡಬೇಕು. ಫಸ್ಟು ಗೋವಿಂದ ಎಷ್ಟು ಹೊಂದಿದ್ದಾನೆ? 180 ಇಂಟು 3/2. ಅವನು ಗೋವಿಂದ ಎಷ್ಟು ಪಟ್ಟು ಹೊಂದಿದ್ದಾನೆ? ಅರವಿಂದನಕ್ಕಿಂತ 3/2 ಪಟ್ಟು ಜಾಸ್ತಿ ಹೊಂದಿದ್ದಾನೆ. ಈಗ 180 ಇದ್ದು ಪ್ರಮೋದನ ಬಳಿ 180 ಇದೆ ಅಲ್ವಾ. ಗೋವಿಂದ ಅರವಿಂದನ ಬಳಿ ಇರುವ 3/2 ಪಟ್ಟು ಹೆಚ್ಚು ಹೊಂದಿದೆ ಅಲ್ವಾ. ಇದು 180 ಬರ್ಕೊಂಡು 3/2 ಬರ್ಕೊಂಡು ಮಲ್ಟಿಪ್ಲೈ ಮಾಡಿದಾಗ 270 ಬರುತ್ತೆ. ನೆಕ್ಸ್ಟ್ ಅರವಿಂದ ನೋಡಬೇಕು. 270 ಇಂಟು 2/3 ಅಂದರೆ ಅವನ ಹತ್ರ ಇರೋದು 2/3 2/3 ಹೊಂದಿದ್ದಾನೆ ಅವನು. ಆವಾಗ ಎಷ್ಟು ಬರುತ್ತೆ? 180 ಬರುತ್ತೆ. 180 ಸರಿಯಾದ ಉತ್ತರ. 101ನೇದು, ತ್ರಿಭುಜ ABCಯಲ್ಲಿ ಬಿ ಕೋನವು ಯಾವುದೇ ಸಮಬಾಹು ತ್ರಿಭುಜದ ಒಂದು ಕೋನದ 1/2 ಪಟ್ಟು ಇದೆ. ಅಂದರೆ 3/2. AC ಈಕ್ವಲ್ 10 ವರ್ಗಮೂಲ 10 ಸೆಂಟಿಮೀಟರ್. AB ಈಕ್ವಲ್ ವರ್ಗಮೂಲ 3 ಸೆಂಟಿಮೀಟರ್ ಆದಾಗ BCಯ ಉದ್ದ ಎಷ್ಟು ಅಂತ ನೋಡಬೇಕು. ಫಸ್ಟಿಗೆ ಸಮಬಾಹು ತ್ರಿಭುಜ ಅಲ್ವಾ. ಸಮಬಾಹು ತ್ರಿಭುಜ ಅಂದಮೇಲೆ ಒಂದೊಂದು ಕೋನಗಳ ಮೊತ್ತ ಎಷ್ಟು ಆಗಿರುತ್ತೆ? 60 ಡಿಗ್ರಿ ಆಗಿರುತ್ತೆ. B ಈಕ್ವಲ್ 60 ಇಂಟು ಎಷ್ಟು ಪಟ್ಟು ಜಾಸ್ತಿ ಹೇಳಿದ್ದಾರೆ ಅವರು? 3/2. 3/2 ಮಲ್ಟಿಪ್ಲೈ ಮಾಡಿ, ಆವಾಗ ಎಷ್ಟಾಗಿತ್ತು? 90 ಡಿಗ್ರಿ ಆಯಿತು. ನೆಕ್ಸ್ಟ್ ಪುನಃ ನಾವು ಇನ್ನೊಂದು ಕೋನ ಇದು ತ್ರಿಭುಜ ಮಾಡ್ಕೋಬೇಕು. 90 ಡಿಗ್ರಿ ಇರುವಂಥ ಒಂದು ತ್ರಿಭುಜ ಮಾಡ್ಕೋಬೇಕು. ಇಲ್ಲಿ 90 ಡಿಗ್ರಿ ಆಯ್ತಲ್ವಾ. ಇಲ್ಲಿ AC ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿ ವರ್ಗಮೂಲ 10. AB ಕೊಟ್ಟಿದ್ದಾರೆ ಅಲ್ವಾ. AB ವರ್ಗಮೂಲ 3. ಇಲ್ಲಿ BC ನೋಡಬೇಕು ನಾವು ಅಲ್ವಾ. ಇಲ್ಲೀಗ ಪೈಥಾಗೋರಸ್ನ ನಿಯಮವನ್ನು ಬರ್ಕೊಳ್ಳೋಣ. AC ಸ್ಕ್ವೇರ್ AC ಸ್ಕ್ವೇರ್ ಈಕ್ವಲ್ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಇಲ್ಲಿ ನಮಗೆ BC ಸ್ಕ್ವೇರ್ ಬೇಕಲ್ವಾ, ಅದಕ್ಕೆ ಇಲ್ಲಿ ಬರ್ಕೊಳ್ಬೇಕು. ಅದನ್ನ ಹೊರಗಡೆ ತಂದು AB ಸ್ಕ್ವೇರ್ ಇದನ್ನು ಮೈನಸ್ ಮಾಡಬೇಕು. AC ಸ್ಕ್ವೇರ್ ಈಕ್ವಲ್ ವರ್ಗಮೂಲ 3 ಮೈನಸ್ ವರ್ಗಮೂಲ 10 ಈಕ್ವಲ್ ವರ್ಗಮೂಲ 3 ಮೈನಸ್ ವರ್ಗಮೂಲ 10 ಅಂದರೆ ವರ್ಗಮೂಲ 7 ಆಗುತ್ತೆ.
ವರ್ಗಮೂಲ 7 ಸೆಂಟಿಮೀಟರ್ ಆಗುತ್ತೆ. 102ನೇದು 425 27 ಭಾಗಿಸು 1000ರ ದಶಮಾಂಶ ರೂಪ. ಇದನ್ನು ಈಸಿಯಾಗಿ ಮಾಡ್ಬೋದು ನೋಡಿ. ಇದು ಮಲ್ಟಿಪ್ಲೈ ಮಾಡಿ ಇದನ್ನು ಪ್ಲಸ್ ಮಾಡಿ. ನೋಡಿ ಇಲ್ಲಿ ಮಾಡಿದ್ದೀನಿ ನೋಡಿ, ಅದೇ ಥರ ಅದನ್ನು ಪ್ಲಸ್ ಮಾಡಿದ್ರೆ ಆಯಿತು. ಆಮೇಲೆ ಇದರಿಂದ ಮತ್ತೆ ಡಿವೈಡ್ ಮಾಡಬೇಕು ಅಂದರೆ ಈ 3 ಡಿಜಿಟ್ ಅಂದರೆ 30 ಇದೆಯಲ್ಲ, ಅದೇ 3 ಪ್ಲೇಸಸ್ ಬಿಟ್ಟು ನಾವು ಡಾಟ್ ಹಾಕಿದರೆ ಆಯಿತು. 425.027 ಆಯಿತು, ಅಂದರೆ 4th one ಆಯಿತು. 6 ಮಕ್ಕಳ ಸರಾಸರಿ ವಯಸ್ಸು 5 ವರ್ಷ 5 ತಿಂಗಳಾದರೆ ಅವರ ವಯಸ್ಸಿನ ಮೊತ್ತ. ಇಲ್ಲಿ ಸರಾಸರಿಯನ್ನು ನೋಡಬೇಕು. ಸರಾಸರಿ ಆಲ್ರೆಡಿ ಕೊಟ್ಟಿದ್ದಾರೆ. ಸರಾಸರಿ ಈಕ್ವಲ್, ಈಗ ಅವರ ವಯಸ್ಸಿನ ಮೊತ್ತ ನೋಡಬೇಕಂದ್ರೆ ಸಿಗ್ಮಾ ಎಫ್ ಎಕ್ಸ್ ನೋಡಬೇಕು. ಸರಾಸರಿ ಈಕ್ವಲ್ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್, ಇದು ಸೂತ್ರ. ಸರಾಸರಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 5 ವರ್ಷ 5 ತಿಂಗಳು ಈಕ್ವಲ್ ಸಿಗ್ಮಾ ಎಫ್ ಎಕ್ಸ್. ಈಗ ಕೊಟ್ಟಿರಲಿಲ್ಲ, ಅವರದ್ದು ವಯಸ್ಸಿನ ಮೊತ್ತ ಗೊತ್ತಿಲ್ಲ ನಮಗೆ. ಎಷ್ಟು ಮಕ್ಕಳಿದ್ದಾರೆ ಇಲ್ಲಿರೋದು 6 ಮಕ್ಕಳು. ಈಗ ಓರೆ ಗುಣಾಕಾರ ಮಾಡಿ. ಓರೆ ಗುಣಾಕಾರ ಮಾಡಿದಾಗ 6 5 30, 6 5 30, 6 5 30 ಅನ್ನೋದು ಮಂತ್ ಆಯಿತು, 6 5 30 ಅನ್ನೋದು ಇಯರ್ ಆಯಿತು. ಈಕ್ವಲ್ ಸಿಗ್ಮಾ ಎಫ್ ಎಕ್ಸು. ಇವಾಗ 30 ಅಂದರೆ 1 ಇಯರಿಗೆ ಎಷ್ಟು ತಿಂಗಳು ಬರ್ತವೆ? 12 ಅಂದರೆ 2 ವರ್ಷ ಆಯಿತು. 2 ವರ್ಷ ಆಗಿ ಉಳಿದಿರೋದು ಎಷ್ಟು? 12 ಅಂದರೆ 12, 12ರಲ್ಲಿ 24, 6 ಮಂತು ಉಳಿಯುತ್ತೆ. ಇಲ್ಲಿ 2 ಇಲ್ಲಿ ಆ್ಯಡ್ ಮಾಡಿ, ಇಲ್ಲಿ 32 ಆಯಿತು. 32 ಆಯಿತು, ಅಂದರೆ 32 ಇಯರ್ 6 ಮಂತ್ ಆಯಿತು. ಅಂದರೆ 32 ಇಯರ್ 6 ಮಂತ್. 104 60,000 ಗ್ರಾಮ್ ಇದು ಎಷ್ಟು ಕ್ವಿಂಟಲ್ ಆಗುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ. ಫಸ್ಟಿಗೆ ನಾವು ಎಷ್ಟು ಕೆ ಜಿ ಆಗುತ್ತೆ ನೋಡ್ಕೊಳ್ಳೋಣ. ಗ್ರಾಮಿಂದ ಕೆ ಜಿಗೆ ಮಾಡಿ, ಕೆ ಜಿಯಿಂದ ಕ್ವಿಂಟಲಿಗೆ ಮಾಡೋಣ. 1 ಕೆ ಜಿ ಈಕ್ವಲ್ 1000 ಗ್ರಾಮ್ ಆಗುತ್ತಲ್ವ, ಅದನ್ನು ಡಿವೈಡ್ ಮಾಡೋಣ. 0 ಹೋಯಿತು, 60 ಉಳಿತು, 60 ಕೆ ಜಿ ಆಯಿತು. 60 ಕೆ ಜಿ ಡಿವೈಡೆಡ್ ಬೈ 100, ಯಾಕಂದರೆ 1 ಕ್ವಿಂಟಲ್ ಈಕ್ವಲ್ 100 ಕೆ ಜಿ ಅಲ್ವಾ. ಆದ್ದರಿಂದ ಇಲ್ಲಿ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡೋದು ಈಸಿ. 100ಇಂದ ಇಲ್ಲಿ 2 ಪ್ಲೇಸಿಗೆ ಡಾಟ್ ಹಾಕಿ, ಇಲ್ಲಿ 2 ಪ್ಲೇಸಿಗೆ ಡಾಟ್ ಹಾಕಿದರೆ ಆಯಿತು. ಅಂದರೆ 0.60 ಕ್ವಿಂಟಲ್ ಅಂದರೆ ಯಾವುದಾಯಿತು? 4th one ಆಯಿತು. 0.6 ಕ್ವಿಂಟಲ್ ಆಯಿತು. ನೆಕ್ಸ್ಟು 105 7 ಗಂಟೆಗಳು 30 ನಿಮಿಷಗಳು, 6 ಗಂಟೆಗಳು 40 ನಿಮಿಷಗಳು ಮತ್ತು 3 ಗಂಟೆಗಳು 55 ನಿಮಿಷಗಳು ಇವುಗಳ ಮೊತ್ತ. ಇಲ್ಲಿ ಟೈಮು ಮತ್ತು ಮಿನಿಟ್ಸು, ಅವರ್ಸ್ ಆ್ಯಂಡ್ ಮಿನಿಟ್ಸು ಸಪ್ರೇಟ್ ಮಾಡ್ಕೋಬೇಕು ನಾವು. ಅದನ್ನು ಕೂಡಿಸ್ತಾ ಬರಬೇಕು. ಫಸ್ಟಿಗೆ ಮಿನಿಟ್ಸನ್ನು ನಾವು ಕೌಂಟ್ ಮಾಡಬೇಕು. ಮಿನಿಟ್ಸ್ ಕೌಂಟ್ ಮಾಡಿದಾಗ 125 ಮಿನಿಟ್ಸ್ ಆಯಿತು. ಇದರಲ್ಲಿ ಫಸ್ಟಿಗೆ ನೀವು 60ಇಂದ ಲೆಸ್ ಮಾಡಿ, ಆವಾಗ 65 ಉಳಿತು. ನಮ್ಗೆ 60 ಮತ್ತು 60 ಅಬೋವ್ ಬಂದರೆ ಮತ್ತೆ ಲೆಸ್ ಮಾಡಬೇಕು. ಮತ್ತೆ 60ಇಂದ ಲೆಸ್ ಮಾಡಿ, ಆವಾಗ 5 ಉಳಿತು. ಇಲ್ಲಿ ಎಷ್ಟು ಸರಿ ಲೆಸ್ ಮಾಡಿದ್ದೀವಿ ಅಷ್ಟು ಸರಿ ಬರಿಬೇಕು. 1 ಸರಿ 2 ಸರಿ ಅಲ್ವಾ, 2 ಇಲ್ಲಿ ಬರಿಬೇಕು. ಇಲ್ಲಿ 5 ಮಿನಿಟ್ಸ್ ಉಳಿತಿಲ್ಲಿ. 7 + 2 ಇದಿಷ್ಟು ಕೌಂಟ್ ಮಾಡಿದಾಗ ಎಷ್ಟಾಯಿತು? 18 ಅವರ್ಸ್ ಆಯಿತು. 18 ಅವರ್ಸ್ 5 ಮಿನಿಟ್ಸ್ ಆಯಿತು. ಎಲ್ಲಿದೆ? 18 ಅವರ್ಸ್ 5 ಮಿನಿಟ್ಸ್ ಆಯಿತು. ಇದು ಸರಿಯಾದ ಉತ್ತರ. ಮತ್ತು ಇದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ಮತ್ತೆ ಉಳಿದಿರೋದೆಲ್ಲ ಅದು ಕ್ವಶನ್ಸ್ಗಳು ನೀವು ಓದಿ ಬರೀಬೇಕು. ಇದಿಷ್ಟು TET 2016 ಇದಿಷ್ಟು TET ಎಕ್ಸಾಮಿಂದು ಮ್ಯಾಥಮೆಟಿಕ್ಸ್ 2016 ಮ್ಯಾಥಮೆಟಿಕ್ಸಿಂದು ಕ್ವಶನ್ಸು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ಯಾರಿಗೆ ಅರ್ಥ ಆಗಿಲ್ಲ ಕೇಳ್ಬೋದು, ಕಮೆಂಟ್ಸ್ ಹಾಕ್ಬೋದು. ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ. ಎಲ್ಲ ಸ್ನೇಹಿತರಿಗೂ ನಮಸ್ಕಾರಗಳು. ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು TET ಎಕ್ಸಾಮ್ 2016 ಇದರ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದನ್ನು ಹೇಳ್ಕೊಡ್ತೀನಿ ನಿಮಗೆ.